ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ 12ನ ಬುಧವಾರದ ಎಪಿಸೋಡ್ನ ಸೆಕೆಂಡ್ ಪ್ರೊಮೋ ಬಂದಿದೆ. ಸೊ ಬುಧವಾರದ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಲೈವಲ್ಲೂ ಕೂಡ ಆಲ್ರೆಡಿ ಗೊತ್ತಾಗಿದೆ. ಇಲ್ಲಿ ಯಾರು ಗೇಮ್ ಗೆದ್ದುಬಿಟ್ಟು ಟಾಪ್ 6 ಇರೋಂಥ 3 ಜನದ್ದು ನಾನು ಹೆಸರು ಹೇಳ್ತೀನಿ. ಟಾಪ್ 6 ಏನು ಟಿಕೆಟ್ ಟು ಟಾಪ್ 6ಗೆ ಸೆಲೆಕ್ಟ್ ಆಗಿರೋಂಥ 3 ಜನ ಬಂದ್ಬಿಟ್ಟು ನಮ್ಮ ಧನುಷ್ ಗೌಡ, ಹಾಗೆ ನಮ್ಮ ಕಾವ್ಯ, ನಮ್ಮ ಅಶ್ವಿನಿ ಗೌಡ. ಸೊ ಈ 3 ಜನನು ಕೂಡ ಆಲ್ರೆಡಿ ಟಾಪ್ 6ಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ರಾಶಿಕಾ ಅವರು ನಮ್ಮ ಟಾಪ್ 6 ಟಾಸ್ಕ್ ಇಂದ ಹೊರಗುಳಿದಿದ್ದಾರೆ. ಸೊ ಟಾಪ್ 6ಗೆ ಅವರು ಹೋಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಯ್ತು. ಸೊ ಈಗ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ಇವತ್ತಿನ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಾಸ್ಕ್ ನ ಬಂದ್ಬಿಟ್ಟು ಏನು ಅಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕಾಗಿತ್ತಲ್ವಾ, ರಾಶಿಕಾ ಮತ್ತೆ ನಮ್ಮ ಏನು ರಘುವಣ್ಣಂಗೂ ಕೊಟ್ಟಿದ್ರಲ್ಲ, ಸೇಮ್ ಟಾಸ್ಕ್ ಇವರು ಆಡಬೇಕು. ಈ ಟಾಸ್ಕ್ ಯಾವ ರೀತಿ ಅಂದ್ರೆ, ಈ ಟಾಸ್ಕ್ ನ ಸೀಸನ್ 10 ಕೊಟ್ಟಿದ್ರು. ಏನಪ್ಪಾ ಅಂದ್ರೆ ಚೇರ್ ಮೇಲೆ ಕೂರಿಸಿ ಕೈಕಾಲೆಲ್ಲ ಕಟ್ಟಿ ಏನು ಒಂದು ಮಕ್ಕಕ್ಕೆ ನೀರು ಹೆಚ್ಚಂತದಿರುತ್ತೆ. ಸೊ ಅವರು ಟ್ರಿಗರ್ ಆಗಿ ಚೇರ್ನಿಂದ ಯಾರು ಕೆಳಗೆ ಇಳಿತಾರೆ ಸೊ ಅವರು ಔಟ್ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಟ್ಟಿದ್ರು, ನೆನಪಿದೆ ಅನ್ಸುತ್ತೆ. ಅದರಲ್ಲಿ ತುಂಬಾನೇ ಡ್ಯಾಮೇಜ್ ಆಗಿತ್ತು ಕಣ್ಣು ನಮ್ಮ ಸಂಗೀತ ಶೃಂಗೇರಿಗೂ ಹಾಗೆ ಡ್ರೋನ್ ಪ್ರತಾಪಕ್ಕೂ ಕಣ್ಣಿಗೆ ತೀರಾ ಸೋಪಿನಿಂದು ನೀರೆಲ್ಲ ಹೋಗ್ಬಿಟ್ಟು ಕಣ್ಣಿಗೆ ಡ್ಯಾಮೇಜ್ ಆಗಿ ಸೊ ಅವರು 1 ವಾರ 10 ದಿನ ಅನ್ಸುತ್ತೆ ಬಿಗ್ ಬಾಸ್ ಇಂದ ಹೊರಗೆ ಇದ್ದು ಟ್ರೀಟ್ಮೆಂಟ್ ತಗೋತಾರೆ. ಸೊ ಈ ರೀತಿ ಆಗಿದ್ದನ್ನ ನಮ್ಮ ಅಶ್ವಿನಿ ಗೌಡ ವೆಲ್ ಪ್ಲಾನ್ ಆಗಿ ಯೋಚನೆ ಮಾಡಿ ಸೊ ಈ ಟಾಸ್ಕ್ ನಾವು ತುಂಬಾನೇ ಹುಷಾರಾಗಿ ಆಡಬೇಕು ಅಂತ ಹೇಳ್ಬಿಟ್ಟು ಧ್ರುವಂತ್ಗೆ ಆಲ್ರೆಡಿ ಹೇಳಿ ಸುಮ್ಮನೆ ಸೈಲೆಂಟ್ ಆಗಿ ಜನರ ಪ್ರೀತಿನ ಗಳಿಸಬೇಕು, ಹಾಗೆ ಸಿಂಪತಿನೂ ಗಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರು. ಸೊ ಅವರು ನೀರೆಚ್ಚುವಾಗ ತುಂಬಾನೇ ಕಾಮ್ ಆಗಿ ಕೂಲ್ ಆಗಿ ಆರಾಮಾಗಿ ಹುಷಾರಾಗಿದ್ದೀರಾ ಹೇಗಿದ್ದೀರಾ ಅಂತೆಲ್ಲ ವಿಚಾರಿಸ್ಕೊಂಡ್ರು. ಅವ್ರ ಪ್ಲಾನ್ ತುಂಬಾನೇ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ, ಅಶ್ವಿನಿ ಗೌಡ ಪ್ಲಾನ್. ಸೊ ರಾಶಿಕಾ ತುಂಬಾ ರ್ಯಾಶ್ ಆಗಿ ಅಯ್ಯೋ ನಮ್ಮಂತೂ ಒಳ್ಳೇರಾಗೋದಿಲ್ಲ, ಸೊ ಈ ನೀರ್ ಹಾಕೋದ್ರ ಮುಖಾಂತರನಾರು ನಿಮ್ಗೆ ಕೆಡಿಸ್ಬೇಕು ಗೇಮ್ನ ಅಂತ ಹೇಳ್ಬಿಟ್ಟು ಓಡಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅವರು ಚೇಂಜ್ ಆಗಿದ್ದೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮಾತಾಡ್ತಾರೆ ಏನಪ್ಪಾ ಅಂತಂದ್ರೆ, ನೀನು ಒಂದೇ ಒಂದು ಸಿನಿಮಾ ಮಾಡಿ ಇಷ್ಟೊಂದು ಇದಾಡ್ತಿದ್ದೀನಿ, 100 ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಅಶ್ವಿನಿ ಗೌಡರದ್ದು ಒಂದು ತಪ್ಪು ಏನಪ್ಪಾ ಅಂದ್ರೆ, ಅವ್ರು ಮಾಡಿರೋದನ್ನ ಹೇಳ್ಕೊಂತಾರೆ. ಅವ್ರು ಮಾಡಿರೋದನ್ನ ಹೇಳ್ಕೊಂಡು ಅರ್ಧ ನೀವೆಲ್ಲ ಹೇಳ್ತೀರಾ, ಹಂಗೆ ಹೇಳ್ತೀರಾ ಅನ್ನಿಸ್ಕೊಳೋ ಥರ ತುಂಬಾನೇ ಜನದ ಎದುರುಗಡೆ ಏನಾಗುತ್ತೆ ಅಂದ್ರೆ ಕಂಟೆಸ್ಟೆಂಟ್ಗಳಿಗೂ ಸುಮ್ಮನೆ ಕೊಚ್ಕೋತಾರಲ್ಲ, ಇವ್ರು ಮಾಡಿರೋದನ್ನ ಕೊಚ್ಕೋತಾರಲ್ಲ ಸುಮ್ಮನೆ. ಬಟ್ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಹೇಳ್ಕೊಳೋದು, ಅದಕ್ಕಿಂತ ಹೆಚ್ಚಾಗಿ ಅವರು ನಡ್ಕೊಳೋ ರೀತಿನ ನೋಡಿ ಬೇರೆಯವರು ಹೊಂದ್ಕೋಬೇಕು, ಆ ರೀತಿ ಇರಬೇಕು ಹೊರತು ಸುಮ್ಮನೆ ಕೊಚ್ಕೋತಾರೆ. ಅದರಿಂದನೇ ಅವರಿಗೆ ಮೈನಸ್ ಪಾಯಿಂಟ್ ಆಯಿತು ಅಂತ ಹೇಳ್ತೀನಿ. ಸೊ ವ್ಯಕ್ತಿತ್ವ ಹಂಗೆ ಹಿಂಗೆ ಆ ಪಾಯಿಂಟ್ಗಳು ಜಾಸ್ತಿ ಇರೋದ್ರಿಂದ ಸೊ ಆ ಪಾಯಿಂಟ್ನ ರಾಶಿಕಾ ಅವರು ನೀಟಾಗಿ ಕ್ಯಾಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಏನಪ್ಪ ಅಂತಂದರೆ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಅಶ್ವಿನಿ ಗೌಡ ಅವರು ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಕಣ್ಣಿಗೆ ನೀರು ಎರಚ್ತಾ ಇರೋದಿರ್ಬೋದು, ಕಣ್ಣಿಗೆ ಹೋಗ್ತಾ ಇದ್ದಾರೆ ಡೈರೆಕ್ಟ್ ಆಗಿ, ಹಾಗೆ ಮುಖಕ್ಕೆ ಹೊಡಿತಾ ಇದ್ದೀರಾ, ಅಲ್ಲಿ ಟಾಸ್ಕ್ ಬುಕ್ಕಲ್ಲಿ ಬರ್ದಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ಧ್ರುವಂತು. ಆದ್ರೂ ಕೂಡ ರಾಶಿಕಾ ಮತ್ತೆ ನಮ್ಮ ರಘುವಣ್ಣ ಫುಲ್ಲು ಒಂದು ಇದಾಗಿ ಆಟ ಆಡ್ತಾ ಇದ್ರೆ. ಸೊ ಧ್ರುವಂತು ಮೋಸ್ಟ್ಲಿ ಫಸ್ಟೇ ಔಟ್ ಆಗಿದ್ದಾರೆ. ಅದಾದ್ಮೇಲೆ ಅಶ್ವಿನಿ ಗೌಡ ಅವರು ಕಂಟಿನ್ಯೂ ಆಗಿ ಅಶ್ವಿನಿ ಗೌಡ ಅವರೇ ವಿನ್ ಆಗಿದ್ದಾರೆ ಅಂತ ಗೊತ್ತಾಗ್ತದೆ. ಈ ಟಾಸ್ಕ್ ಟಾಪ್ 6ಗೆ ಅಶ್ವಿನಿ ಗೌಡ ಕೂಡ ಹೋಗಿದ್ದಾರೆ, ಅದಂತೂ ಪಕ್ಕ ಫೈನಲ್ ಆಗಿ ಗೊತ್ತಾಗ್ತಾ ಇದೆ. ಸೊ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ, ಅಶ್ವಿನಿ ಗೌಡ ಅವ್ರಿಗೆ ಗೊತ್ತಿತ್ತು ಆ ಟಾಸ್ಕ್ ಬಂದಾಗ ಮೋಸ್ಟ್ಲಿ ಆ ಸೀಸನ್ದು ನೆನಪಾಗೇ ಆಗಿರುತ್ತೆ. ಸೊ ನಾನು ಕೂಡ ಸುಮ್ಮನೆ ವರ್ಕ್ ಆಗೋ ರೀತಿಯಲ್ಲಿ ಏನು ಮಾಡಬೇಕು ಅಂದರೆ ಧ್ರುವಂತ್ ಹೇಳಿದ್ರು, ತುಂಬಾನೇ ರ್ಯಾಶ್ ಆಗೋದು ಬೇಡ, ಕಾಮನ್ ಕೂಲಲ್ಲಿ ಮಾತಾಡ್ಕೊಂಡು ಬರೀ ನೀರು ಮಾತ್ರ ಹೆಚ್ಚೋಣ ಅಂತ ಅಂದ್ಕೊಂಡು ಪ್ಲಾನ್ ಆಗಿ ಇದು ಮಾಡಿದ್ರು. ಬಟ್ ರಾಶಿಕಾ ಇಲ್ಲಿ ಬರ್ತಾ ರಾಯರ್ ಕುದುರೆ ಕತ್ತಾಯಿತು ಅಂದಂಗೆ ಬರ್ತಾ ತುಂಬಾನೇ ವ್ಯಕ್ತಿತ್ವ ಬಗ್ಗೆ ಆಗಲಿ, ನೀವೇನು ಅಂತ ಗೊತ್ತು ಹಾಗೆ ಹೀಗೆ ತುಂಬಾನೇ ಒಂಥರ ಏನಂತಾರೆ ರ್ಯಾಶ್ ಆಗೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ 2 ಗೇಮಲ್ಲೆಲ್ಲನೂ ಕೂಡ ಅವರು ಸ್ವಲ್ಪ ಒಂಚೂರು ಇನ್ನೂ ಕಾಮಾಗಿ ಕೂಲಾಗಿ ಆಟ ಆಡಿದರೆ, ಮಾತುಗಳು ಕೂಡ ನೀಟಾಗಿ ಆಟ ಆಡಿದರೆ ನಿಜವಾಗ್ಲೂ ಕೂಡ ರಾಶಿಕಾ ಫೈನಲ್ ಟಾಪ್ 6 ಇರ್ಬೋದಾಗಿತ್ತು. ಬಟ್ ಇವಾಗ ಅವ್ರ ಮಾತುಗಳೇ ಚೇಂಜ್ ಆಗಿದೆ. ರಕ್ಷಿತನ ಬಗ್ಗೆನೂ ಕೂಡ ಬೇಕಾಬಿಟ್ಟಿ ಮಾತಾಡ್ತಾರೆ, ಮತ್ತು ನಮ್ಮ ಅಶ್ವಿನಿ ಗೌಡ ಬಗ್ಗೆನೂ ಮಾತಾಡ್ತಾರೆ. ಸೊ ಇದೆಲ್ಲದೂ ಕೂಡ ಅವಳಿಗೆ ಮೈನಸ್ ಪಾಯಿಂಟ್ ಆಯಿತು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ನೋಡಿ ಕೇಳಿಸ್ಕೋಬೋದು. ನಾಟಕಗಳು ಅಂತ ಹೇಳ್ತಾ ಇದ್ದಾರೆ.
ಮಾನ ಮರ್ಯಾದೆ ತಗೊಂಡು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಹೇಳಕ್ ಒಂದೇ ರೀಸನ್ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರು ಒಂದೊಂದ್ಸಲ ಒಂದೊಂದ್ ತರ ಇರ್ತಾರೆ. ಸೊ ನಾನು ಆ ತರ ಇದೀನಿ ಈ ತರ ಇದೀನಿ ಅಂತ ಒಂದ್ಸಲ ಹೇಳ್ತಾರೆ, ನಾನು ಫುಲ್ ಕೂಲ್ ಆಗಿರ್ತೀನಿ ಅಂತ ಒಂದ್ಸಲ ತೋರಿಸ್ಕೊತಾರೆ, ಒಂದೊಂದ್ಸಲ ಮಾತಾಡ್ತಾರೆ. ಅಲ್ಲಿ ನೀವು ಹೋದ್ಸಲ ಒಂದು ವೀಕಲ್ಲಿ ನೋಡ್ಬೋದು ಹೆಂಗೆ ತೊಡೆ ಬೇಕು ರಘು ಅನ್ನೊಂದು ಹಾಗೆ ಹೀಗೆ ಅಂತ ತುಂಬಾ ಮ್ಯಾನಿಪುಲೇಟಿಂಗ್ ಅನ್ಸ್ತಾರೆ. ಒಂದೊಂದ್ಸಲ ಒಂದೊಂದ್ ತರ ಇರ್ತಾರೆ. ನಮ್ಮ ಅಲ್ಲಿ ಫೇಕ್ ಅನ್ನಿಸ್ತಾರೆ. ಅಶ್ವಿನಿ ಗೌಡ ಇಸ್ ಅಬ್ಸಲ್ಯೂಟ್ಲಿ ಫೇಕ್ ಅನ್ನೋ ತರ ಅನ್ಸುತ್ತೆ. ಅವರು ಅಲ್ಲಿ ಇರೋದೇ ಸುಳ್ಳು ಅಥವಾ ಅವ್ರ ವ್ಯಕ್ತಿತ್ವ ತೋರಿಸ್ಕೊಳಕೋಸ್ಕರ ಒಂದ್ಸಲ ಚೆನ್ನಾಗಿರ್ತೀನಿ ಇನ್ನೊಂದ್ಸಲ ರ್ಯಾಶ್ ಆಗ್ತಾರೆ. ಇದೇನು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಜನಕ್ಕೆ ನಿಜವಾಗ್ಲೂ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಇಡೀ ಸೀಸನ್ ನಲ್ಲಿ ಅವ್ರು ಇನ್ನೂ ಸ್ವಲ್ಪ ಬೇರೆ ತರನೇ ಆಟ ಆಡಿದ್ರೆ ನಿಜವಾಗ್ಲೂ ಕೂಡ ವಿನ್ನರ್ ಆಗೋಂತಹ ಚಾನ್ಸಸ್ ತುಂಬಾನೇ ಐಯಲ್ಲಿತ್ತು ನಮ್ಮ ಅಶ್ವಿನಿ ಗೌಡ ಮ್ಯಾಮು. ಒಂದೇ ಪೀಕಲ್ಲಿ ಇಲ್ಲ, ಅವ್ರದ್ದು ಏರಿಳಿತಗಳು ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ತುಂಬಾನೇ ಬದಲಾವಣೆಗಳನ್ನ ನೋಡ್ತೀವಿ. ಒಂದೊಂದ್ಸಲ ರ್ಯಾಶ್ ಆಗಿ ಮಾತಾಡ್ತಾರೆ, ಒಂದೊಂದ್ಸಲ ಬೇಕಾಬಿಡಿ ಮಾತಾಡ್ತಾರೆ, ಒಂದೊಂದ್ಸಲ ಚೆನ್ನಾಗಿ ಕೂಲಾಗಿ ಮಾತಾಡ್ತಾರೆ. ಅಶ್ವಿನಿ ಗೌಡವ್ರಿಗೆ ಇದು ಸ್ವಲ್ಪ ಮೈನಸ್ ಪಾಯಿಂಟ್ ಆಯಿತು ವಿನ್ನಿಂಗ್ ಪಾಯಿಂಟ್ಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮಗೇನು ಅನ್ನಿಸ್ತಾ ಇದೆ ಅಂತ ಹೇಳಿ. ಇನ್ನು ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿ ಅಶ್ವಿನಿ ಗೌಡ ಅವರು ಟಾಪ್ 6ಗೆ ಹೋಗಿದ್ದಾರೆ. ವಿನ್ನರ್ ಆಗ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ನೀವು ಹೇಳಿ. ನನ್ನ ಪ್ರಕಾರ ವಿನ್ನರ್ ಯಾರಪ್ಪ ಅಂದರೆ ರನ್ನರ್ ಯಾರಪ್ಪ ಅಂದರೆ ಅದು ಗಿಲ್ಲಿ ಮತ್ತು ರಕ್ಷಿತಾ ಆಗಿರ್ತಾರೆ ಅಂತ ನಾನು ಪಕ್ಕ ಹೇಳ್ತೀನಿ. ಸೊ ನೆಕ್ಸ್ಟು ನಮ್ಮ ಗಿಲ್ಲಿ ಮತ್ತು ರಕ್ಷಿತಾ ಒಂದು ಕಾಮಿಡಿ ಸೆನ್ಸ್ ಇರ್ಬೋದು, ಮತ್ತು ಅವರಿಬ್ಬರ ಒಂದು ಜೋಡಿ ನಿಜವಾಗ್ಲೂ ಟ್ರೆಂಡಿಂಗ್ ಆಗ್ತಾ ಇದೆ. ಅದು ತುಂಬ ಖುಷಿ ಆಗ್ತದೆ ಅಂತ ಹೇಳ್ಬೋದು. ಗಿಲ್ಲಿ ಮತ್ತು ರಕ್ಷಿತಾ ಜೋಡಿಯ ಟ್ರೆಂಡಿಂಗ್ ನೋಡೋಕ್ಕೆ ಖುಷಿ ಆಯ್ತದೆ ಆ ಕಾಮಿಡಿ ಜೋಡಿನ. ನಿಮಗೆ ಹೆಂಗೆ ಅನಿಸ್ತದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ರಾಶಿಕಾ ಈ ವಾರ ಪಕ್ಕ ಮಿಡ್ ವೀಕ್ ಎಲಿಮಿನೇಷನ್ ಆಗೋದಂತೂ ಪಕ್ಕ ಫೈನಲ್ ಆಗಿ ಹೇಳಬೇಕು ಅಂದರೆ ರಾಶಿಕಾ ಎಲಿಮಿನೇಟ್ ಹಾಗೇ ಆಗ್ತಾರೆ ಈ ವಾರ. ಅವರ ಮಾತುಗಳಿಂದನೇ ಅವರು ತುಂಬ ರ್ಯಾಶ್ ಆಗಿ ಅಯ್ಯೋ ನಾನು ಇದಾಗೋದಿಲ್ವೇನೋ ಸೋತೇ ಬಿಡ್ತೀನೇನೋ ಒಂದು ಇದ್ರಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ಸೋತ್ಬಿಟ್ಟಿದ್ದೀನಲ್ವಾ, ಸೊ ಟಾಪ್ 6ಗೆ ಬಂದಿಲ್ಲ, ಇನ್ನು ಓಟ್ ಹಾಕೋದ್ರ ಮುಖಾಂತರನಾದ್ರು ಸ್ವಲ್ಪ ಸೈಲೆಂಟ್ ಆಗಿ ಏನು ವೆಲ್ ಎಜುಕೇಟೆಡ್ ಆಗಿ ಸ್ವಲ್ಪ ಯೋಚನೆ ಮಾಡಿದಿದ್ರೆ ನಿಜವಾಗ್ಲೂ ಕೂಡ ಅವರಿಗೂ ಸ್ವಲ್ಪ ಓಟ್ಗಳು ಜಾಸ್ತಿ ಬೀಳ್ತಾ ಇತ್ತು, ರಘು ಮತ್ತು ರಾಶಿಕಾಗೂ ಕೂಡ. ಈಗ ಹೆಂಗೆ ಅನ್ಸುತ್ತೆ ಅಂದರೆ ಅವ್ರು ನೋಡಿ ಎಷ್ಟು ಸಮಾಧಾನವಾಗಿ ಆಟ ಆಡಿದ್ರು. ಸೊ ಇವರು ಸೋಪಿ ನೀರು ಎಲ್ಲ ಎರಚುತ್ತಾ ಇದ್ದಾರೆ, ಹಾರ್ಷಾಗಿ ಮಾತಾಡ್ತಾ ಇದ್ದಾರೆ. ಈ ರೀತಿ ಮಾತಾಡೋದವ್ರಿಗೆ ಓಟ್ ಹಾಕ್ಬಾರ್ದು. ಅಶ್ವಿನಿ ಗೌಡ ಮತ್ತು ಧ್ರುವಂತ ಎಷ್ಟು ಕಾಮಾಗಿ ಕೂಲಾಗಿ ಆಟ ಆಡ್ತಾ ಇದ್ದಾರೆ ಟಾಸ್ಕ್ನ ಅಂತೇಳಿ ಅನಿಸಿದಾಗ ಅವ್ರಿಗೆ ಹೋಗುತ್ತೆ ಇವರ ಓಟ್ಗಳು. ಸೊ ಹಾಗಾಗಿ ಪಕ್ಕ ರಾಶಿಕಾ ಎಲಿಮಿನೇಟ್ ಆಗೋದಂತೂ ಸತ್ಯ. ಇದು ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಇವರ ಎಕ್ಸ್ಪ್ರೆಷನ್ ನಾವು ನೋಡಬೇಕು. ತುಂಬ ಕಿರ್ಚಾಟಗಳ ಕಾಣಿಸುತ್ತೆ. ಇಲ್ಲಿ ನಮ್ಮ ಸೀಸನ್ 10 ಯಾರು ಅಂತಂದರೆ ಸಾರಿ ಅವ್ರ ಹೆಸರು ನೆನಪಾಗ್ತಾ ಇಲ್ಲ, ತನಿಷಾ ಕುಪ್ಪಂಡ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾರೆ. ಕಿರ್ಚಾಟ ಕೂಗಾಟ ಎಲ್ಲ ಕಾಣಿಸುತ್ತೆ, ಅವರ ಆಡಾಟಗಳೆಲ್ಲ ಕಾಣಿಸುತ್ತೆ. ಸೊ ನಿಜವಾಗ್ಲೂ ರಾಶಿಕಾ ಅವರು ಕಿರ್ಚಾಟ ಕೂಗಾಟಗಳು ಕಾಣಿಸುತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಆದಾಗ. ಅವ್ರಿಗೆ ಏನಂದ್ರೆ ನಾನು ಫೈನಲಿಸ್ಟ್ ಆಗಬೇಕು ಅನ್ನೋದು ಜಾಸ್ತಿ ಹೋಪ್ ಇರೋದ್ರಿಂದ ನಿಜವಾಗ್ಲೂ ಕಿರ್ಚಾಟ ಕೂಗಾಟಗಳು ಜಾಸ್ತಿ ನಡೆಯುತ್ತೆ ಪಕ್ಕ ಅಂತ ಹೇಳ್ತೀನಿ. ರಾಶಿಕಾ ಎಲಿಮಿನೇಟ್ ಆಗ್ತಾರೆ, ಮಿಡ್ ವೀಕ್ ಎಲಿಮಿನೇಟ್ ಆಗ್ತಾರೆ. ಸೇಮ್ ತನಿಷಾ ಕುಪ್ಪಂಡ ಹೆಂಗೆ ಆಡಿದ್ರು ಆ ರೀತಿ ಆಡೇ ಆಡ್ತಾರೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತೀನಿ. ನೋಡಿ ಬೇಕಾದ್ರೆ ಏನಂದಿದ್ರಿ ಇನ್ನಿ ಎಪಿಸೋಡ್ ನಡೆದಾಗ ಮಿಡ್ ವೀಕ್ ಎಲಿಮಿನೇಷನ್ ಆದಾಗ ನಿಮಗೆ ಗೊತ್ತಾಗುತ್ತೆ ರಾಶಿಕಾನ ಎಲಿಮಿನೇಟ್ ಆಗ್ತಾರೆ ಮತ್ತು ಅದೇ ರೀತಿ ಸೀನ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಪಕ್ಕ. ಸೊ ಹೇಗನ್ಸಿದ್ರೆ ಗೈಸ್ ಯಾರು ವಿನ್ ಆಗ್ಬೋದು, ಯಾರು ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು ಅಂತ ನಿಮಗೆ ಏನು ಅನಿಸ್ತಿದೆ ಇಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.